ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಮನೆಗೆ ಬಂದೆ. ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಬನಶಂಕರಿ ಟೆಂಪಲಲ್ಲಿ. ಅದಕ್ಕೆ ನಮ್ಮ ಪಾಪುನೆಲ್ಲ ಕರ್ಕೊಂಡು ಹೋಗಿರಲಿಲ್ಲ, ಸೊ ನಾನು ಒಬ್ಬಳೇ ಹೋಗಿದ್ದೆ. ಅಲ್ಲಿ ವಿಡಿಯೋ ನೋಡ್ಕೊಂಡು ಬನ್ನಿ. ಟೆಂಪಲ್ ಹತ್ರ ಬಂದೆ, ನೋಡ್ತಿರ್ಬೋದು ನೀವೇ. ಆದರೆ ನಾವು ಹೋದಾಗ ಅಷ್ಟೊಂದು ರಶ್ ಏನೂ ಇರಲಿಲ್ಲ. ಹೋಗ್ತಾ ಹೋಗ್ತಾ ಕ್ಯೂನಲ್ಲಿ ಹೋಗ್ಬೇಕಿತ್ತಲ್ಲ, ಸೊ ಅಲ್ಲಿ ಹೋಗ್ತಾ ಹೋಗ್ತಾ ತುಂಬ ಜನ ಆಗಿಬಿಟ್ರು. ಇದು ಎಂಟ್ರೆನ್ಸು, ಒಳಗಡೆ ಎಲ್ಲ ಫೋನ್ ಅಲೋಡ್ ಇಲ್ಲ. ಸೊ ಸ್ವಲ್ಪ ಮಾಡ್ಕೊತಿದ್ದೀನಿ ಹಾಗೆ ವಿಡಿಯೋನ. ನೋಡಿ, ತುಪ್ಪದ ದೀಪ ಹಾಗೆ ಬೆಲ್ಲದ ದೀಪ ಎಲ್ಲ ಹಚ್ಚುತ್ತಾರೆ. ನಾವೇನು ಅಂದ್ಕೊಂಡಿರ್ತೀವಿ ಸೊ ಎಲ್ಲ ನೆರವೇರುತ್ತೆ. ನೋಡ್ತಿರ್ಬೋದು ದೇವಿ ಅಲಂಕಾರನ, ಸಕ್ಕತ್ತಾಗಿತ್ತು ಮಾತ್ರ. ಪೂಜೆ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ. ನಾವು ಹೊರ್ಗಡೆಗೆ ಬಂದಾದ್ಮೇಲೆ ತುಂಬ ಜನ ರಶ್ಶು. ನೋಡ್ತಿರ್ಬೋದು ಅಲ್ಲಿ ದೇವ್ರ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಅಲ್ಲೇ. ಸೊ ನಾನೇನು ಹೋಗಲಿಲ್ಲ, ಲೇಟ್ ಆಗಿಬಿಡುತ್ತೆ. ನನ್ನ ಮಗನ ಬೇರೆ ಮನೇಲೇ ಬಿಟ್ಟು ಬಂದಿದ್ದೆ, ಸೊ ಅದಕ್ಕೋಸ್ಕರ ಬೇಗ ಬಂದುಬಿಟ್ಟೆ. ಇದು ದೇವಸ್ಥಾನ ಸೈಡಲ್ಲೇ ನಾವೇನು ಅರ್ಸ್ಕೊಂಡು ನಾವು ತುಪ್ಪದ ದೀಪ ಹಾಗೆ ಬೆಲ್ಲದ ದೀಪ ಎಲ್ಲ ಹಚ್ಚುತ್ತಾ ಇರ್ತೀವಿ. ಸೊ ಅದನ್ನೆಲ್ಲ ಇಡೋಕ್ಕೆ ಅಂದ್ಬಿಟ್ಟು ಈ ಥರ ಜಾಗ ಮಾಡಿದ್ದಾರೆ. ತುಂಬಾ ಫೆಸಿಲಿಟಿ ಚೆನ್ನಾಗಿದೆ. ಸೊ ಇಲ್ಲಿ ನಾವೇನು ಅರ್ಸ್ಕೊಂಡಿರ್ತೀವಿ, ನಾವು ಕೈ ಹಿಡಿದ್ರೆ ಈ ಥರ ಮುಂದೆ ಬರುತ್ತೆ. ಇವರಂತೂ ಮಧ್ಯದಲ್ಲೇ ಬಂದುಬಿಟ್ರು. ಎಷ್ಟು ಜಗಳ ಮಾಡ್ಕೊಂಡು ಮುಂದೆನೇ ನಿಂತ್ಕೊಂಡ್ಬಿಟ್ರು ಗೊತ್ತಾ. ಪಾಪ ಇವರು ವೆಯ್ಟ್ ಮಾಡಿಕೊಂಡು ಆಮೇಲೆ ಬಂದರು ಇವರು. ಆದರೂ ಅಷ್ಟು ಎಲ್ಲರೂ ಮಾಡ್ತಿದ್ದಾರಲ್ಲ, ನಾವು ಯಾಕೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡಲಿಲ್ಲ. ನಂದೇನೋ ಹರಕೆ ಇತ್ತು, ಸೊ ಅದಕ್ಕೋಸ್ಕರ ಬೇಡ್ಕೋತಿದ್ದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.